ಸರ್, ಈಗ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅನ್ನೋ ಪ್ರಶ್ನೆಗೆ ಒಂದಷ್ಟು ಚರ್ಚೆಗಳಾಗ್ತಿರೋದು ಇದು ಇನ್ನೂ ಮುಂದುವರಿತಾನೆ ಹೋಗುತ್ತೆ. ಯಾಕಂದರೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ವಿಚಾರದಲ್ಲಿ ಆ ಸಿಚುವೇಶನ್ ಹ್ಯಾಂಡ್ಲ್ ಮಾಡಬೇಕು ಅಂದರೆ ಸಿದ್ದರಾಮಯ್ಯನವರೇ ಬೇಕು, ಬಜೆಟ್ ಇದೆ, ಹಾಗಾಗಿ ಇದು ಹಿಂಗೆ ಲ್ಯಾಗ್ ಆಗ್ತಾ ಇರುತ್ತೆ. ಈ ಲ್ಯಾಗ್ ಆಗೋದ್ರ ಲಾಭ ಕಾಂಗ್ರೆಸ್ಗೇನು ಅಂತ ಹೇಳಿದ್ರೆ, ಕರ್ನಾಟಕದಲ್ಲಿ ಜ್ವಲಂತ ಸಮಸ್ಯೆಗಳಿದ್ದಾವೆ. ಆ ಸಮಸ್ಯೆಗಳನ್ನು ಜನ BJP JDS ಪ್ರಶ್ನೆ ಮಾಡಬಾರ್ದು, ಡೈವರ್ಟ್ ಮಾಡಬೇಕು, ಅದಕ್ಕೊಂದು ಸಬ್ಜೆಕ್ಟ್ನ ಇದನ್ನೇ ಕೊಡ್ತಾ ಇದ್ದಾರೆ. ನೋಡಿ, ಪ್ರತಿ ಹಂತದಲ್ಲಿ ಕೂಡ ಯಾವಾಗ ಮೇಜರ್ ಇಶ್ಯೂಗಳು ಬರ್ತಾವೆ ಆವಾಗೊಂದು ಸಬ್ ಇಶ್ಯೂ ಕ್ರಿಯೇಟ್ ಮಾಡೋದು ಕಾಂಗ್ರೆಸ್ ಪಾರ್ಟಿ ಇವತ್ತು ಭಾಳ ಕರಗತವಾಗಿ ಕಲ್ಕೊಂಡ್ಬಿಟ್ಟಿದ್ದೆ. ನೋಡಿ, ಒಂದು ಹುಲಿ ಉಗುರು ವಿಷಯ ತೊಗೊಂಡು 3 ತಿಂಗಳ ಓಡಿಸೋಂಥ ಪ್ರಯತ್ನ ಆಯಿತು. ಇಡೀ ಮಾಧ್ಯಮದಿಂದ ಹಿಡ್ಕೊಂಡು ಎಲ್ಲರನ್ನೂ ಡೈವರ್ಟ್ ಮಾಡಿ ಆ ಕಡೆ ತೊಗೊಂಡು ಹೋಗುವಂಥದ್ದು. ಯಾವಾಗ ಮೇಜರ್ ಇಶ್ಯೂಗಳು ಮುಂದೆ ಬರ್ತಾವೆ ಆ ಸಂದರ್ಭದಲ್ಲಿ ಅದಕ್ಕೆ ತಕ್ಕಂತೆ ಬೇರೆ ಬೇರೆ ವಿಷಯಗಳನ್ನು ಮುಂದೆ ಇಟ್ಕೊಂಡು ಬರುವಂಥ ಪ್ರಯತ್ನವನ್ನು ಮಾಡುವಂಥದ್ದು ಕಾಂಗ್ರೆಸ್ಸಿಗೆ ಕರಗತವಾಗಿರ್ತಕ್ಕಂಥ ವಿಷಯ. ಅದನ್ನು ನಾವು ಭಾರತೀಯ ಜನತಾ ಪಾರ್ಟಿಗೆ ಗೊತ್ತಾಗ್ತಾ ಇದೆ, ಇದರಲ್ಲಿ ಏನೇನು ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಸ್ಪಷ್ಟೀಕರಣವಾಗ್ತಾ ಇದೆ. ಸ್ಪಷ್ಟವಾಗಿರ್ತಕ್ಕಂಥ ನಿಲುವುದೊಂದಿಗೆ ಸ್ಪಷ್ಟವಾದ ಗುರಿಯೊಂದಿಗೆ ನಾವು ಮುನ್ನುಗ್ತೇವೆ ಅದರಲ್ಲಿ.